ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತಾನೇ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಅಂತ ನೋಡೋಣ. ಸ್ಯಾರಿ ನೋಡ್ತಾ ಇದ್ದೀರಾ, ಸ್ಯಾರಿ ಬಂದು ಆರೆಂಜ್ ವಿತ್ ಗ್ರೀನ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಇದು ಬಂದು ಸೆಮಿ ಸಿಲ್ಕ್ ಆಗಿದೆ. ಹಾಗೆಯೇ ಬಾರ್ಡರ್ ಬಂದ್ಬಿಟ್ಟು ನಿಮಗೆ ಒಂದು ಅಡಿವರೆಗೂ ಬಾರ್ಡರ್ ಅನ್ನೋದು ಕವರ್ ಆಗಿದೆ. ಅದು ಕೂಡ ಜರಿಯಿಂದ ಅಂದರೆ ಗೋಲ್ಡನ್ ಕಲರ್ ಜರಿಯಿಂದ ನಿಮಗೆ ಬಾರ್ಡರ್ ಅನ್ನೋದು ಕ್ಲಿಯರ್ ಆಗಿದೆ. ಪಲ್ಲು ನೋಡ್ತಾ ಇದ್ದೀರಾ, ಪಲ್ಲು ಬಂದು ಗ್ರೀನ್ ಕಲರ್ ಇದೆ. ಹಾಗೆಯೇ ಗೋಲ್ಡ್ ಕಲರ್ ಫಿನಿಶಿಂಗಲ್ಲಿ ಬಾರ್ಡರ್ ಅನ್ನೋದು ಕೂಡಿದೆ. ಸೊ ಸ್ಯಾರಿ ಗೈಸ್ ತುಂಬ ಚೆನ್ನಾಗಿದೆ. ಇದು ಒಂದು ಸೆಮಿ ಸಿಲ್ಕ್ ಆಗಿದೆ. ಇದಕ್ಕೆ ಇವತ್ತು ನಾವು ಏನು ಡಿಸೈನ್ ಮಾಡೋದು ಅಂತ ನೋಡೋಣ. ಹಾಗೆಯೇ ಇದಕ್ಕೆ ನಾವು ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ಯಾರಿ ಗ್ರೀನ್ ವಿತ್ ಆರೆಂಜ್ ಇದೆಯಲ್ಲ, ಸೊ ಅದಕ್ಕೆ ಸಿಲ್ಕ್ ಥ್ರೆಡ್ನ ನಾನು ಗ್ರೀನು ಮತ್ತು ಆರೆಂಜು ಅಂತ ತಗೊಂಡಿದ್ದೀನಿ. ಹಾಗೆಯೇ ಈ ಥರ ಒಂದು ರೌಂಡ್ ಬೀಡು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ದಾರನನ್ನು ಇನ್ಸರ್ಟ್ ಮಾಡೋಕ್ಕೆ ನೀಡಲನ್ನು ತಗೊಂಡಿದ್ದೀನಿ. ಸೊ ಗೈಸ್ ಇಷ್ಟೇ ಮೆಟೀರಿಯಲ್ಲು. ಡಿಸೈನ್ ಅನ್ನೋದು ತುಂಬ ಈಸಿಯಾಗಿ ಮುಗಿಯುತ್ತೆ. ಬನ್ನಿ ಶುರು ಮಾಡೋಣ. ಸೊ ನೋಡಿ, ಆಲ್ರೆಡಿ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಬೇಸನ್ನೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಬೀಡನ್ನು ಇನ್ಸರ್ಟ್ ಮಾಡಬೇಕಾಗಿತ್ತು. ಸೊ ಆರೆಳೆ ದಾರನನ್ನು ರೆಡಿ ಮಾಡಿಟ್ಟು, ಅಂದರೆ ಪಲ್ಲು ಕಲರ್ ಏನಿದೆಯೋ ಆ ಪಲ್ಲು ಕಲರಿಂದ ಆರೆಳೆ ದಾರನನ್ನು ರೆಡಿ ಮಾಡಿಟ್ಟಿಟ್ಟು ಬೀಡನ್ನು ಇನ್ಸರ್ಟ್ ಮಾಡಿದ್ದೆ. ಸೊ ನೋಡಿ, ನಾನು ಈಗ ಇದನ್ನು 1.5 ಇಂಚಷ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೆ. ಮೇ ಬಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಬೀಡಿಗೂ ಮತ್ತೊಂದು ಬೀಡಿಗೂ 1.5 ಇಂಚ್ ಅನ್ನೋದನ್ನ ನಾನು ಮಾರ್ಕ್ ಅನ್ನೋದನ್ನ ಮಾಡಿದ್ದೆ. ಸೊ ಪ್ರತಿಯೊಂದು ಬೀಡಿಗೂ 1.5 ಇಂಚ್ ಅನ್ನೋದನ್ನ ನಮ್ಮ ಮಾರ್ಕ್ ಮಾಡಿದ್ದಿತ್ತು. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ವಲ್ಲ, ಅದಕ್ಕೆ ನಾನು ಕುಚ್ಚು ಅನ್ನೋದು ಕಟ್ಬಿಟ್ಟಿದ್ದೀನಿ. ಈಗ ನಾವು ಬೀಡನ್ನು ಹೇಗೆ ಇನ್ಸರ್ಟ್ ಮಾಡೋದು ಹಾಗೆಯೇ ಕುಚ್ಚು ಅನ್ನೋದು ಹೇಗೆ ಕಟ್ಟೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ ನೋಡಿ. ಇಲ್ಲಿಗೆ ನಾನು ಮೊದಲೇ ಹೇಳಿದ್ನಲ್ವ, 1.5 ಇಂಚಷ್ಟು ನಾನು ಮಾರ್ಕ್ ಅನ್ನೋದನ್ನ ಮಾಡಿದ್ದೆ ಪ್ರತಿಯೊಂದು ಕುಚ್ಚಿಗೂ ಅಂತ. 1 or 1.5 ಇಂಚನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಅದು ಬಂದು ಕರೆಕ್ಟ್ ಸೈಜು. ಅದಕ್ಕಿಂತ ಕಡಿಮೆ ಮಾಡೋಕ್ಕೆ ಹೋಗಬೇಡಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಯಾಕೆ ಅಂದರೆ ನಾವು ಇಲ್ಲಿ ಟ್ಯಾಸಲ್ಸ್ ಕಟ್ತಾ ಇದ್ದೀವಲ್ಲ, ಅದು ಸುಮಾರು 1 ಇಂಚಷ್ಟು ನಾವು ಟ್ಯಾಸಲ್ಸ್ ಅನ್ನೋದನ್ನ ಕಟ್ತಾ ಇದ್ದೀವಿ. ಸೊ ಉದ್ದಕ್ಕೆ ಇತ್ತು ಅಂದರೆ ಟ್ಯಾಸಲ್ಸ್ ಹತ್ರ ಆಯಿತು ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಒಂದು ಕುಚ್ಚಿಗೂ ಮತ್ತೊಂದು ಕುಚ್ಚಿಗೂ ಅಂತ ಹೇಳಿ 1.5 ಇಂಚನ್ನು ಕಟ್ಕೊಂಡಿದ್ದೀನಿ. ಅರಳೆ ದಾರನನ್ನು ರೆಡಿ ಮಾಡಿಟ್ಟಿದ್ದೆ, ಅಂದರೆ ಪಲ್ಲು ಕಲರ್ ಏನಿದೆಯೋ ಆ ಪಲ್ಲು ಕಲರ್ ರಿಲೇಟೆಡ್ ಆಗಿ ಅರಳೆ ದಾರನನ್ನು ರೆಡಿ ಮಾಡಿಟ್ಟಿದ್ದೆ. ಅದನ್ನು ನೀಡಲ್ಗೆ ಇನ್ಸರ್ಟ್ ಮಾಡಿ ಒಂದು ಬೀಡನ್ನು ಫಸ್ಟ್ ಹಾಕ್ಕೊಂಡು ಅದಾದಮೇಲೆ ಮಾರ್ಕ್ ಮಾಡಿರೋ ಪ್ಲೇಸಿಂದ ಇನ್ಸರ್ಟ್ ಮಾಡಿ ಅಗೇನ್ ಸೂಜಿಯಿಂದ ಅಪೋಸಿಟ್ ಡೈರೆಕ್ಷನ್ಗೆ ಸೂಜಿನನ್ನು ಇನ್ಸರ್ಟ್ ಮಾಡಿ ಬೀಡಿಂದ ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಈ ಥರ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ದಾರನನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ನಾಟ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಈಗ ನಾನು ಕಟ್ ಮಾಡಿಕೊಂಡೆ ಎಷ್ಟು ಬೇಕೋ ಅಷ್ಟು. ಈಗ ನೋಡಿ, ಕೈನ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ದಾರನನ್ನು ತಗೊಂಡು ಬಂದು ಒಂದು ನೀಡಲನ್ನು ಸಪೋರ್ಟಾಗಿ ಇಟ್ಕೊಂಡು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಲಾಕ್ ಮಾಡಬೇಕಾದ್ರೆ ಬೀಡ್ ಎಷ್ಟಿದೆಯೋ ಅಷ್ಟೇ ಲಾಕ್ ಅನ್ನೋದು ಮಾಡ್ದಿರ, ಬೀಡ್ಕಿನ ಒಂದು ಸ್ವಲ್ಪ ಮುಂದೆನೇ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಹಾಗೇನು ನೋಡಿ, ಬೀಡ್ ಇನ್ಸರ್ಟ್ ಮಾಡೋಣ. ಮೊದಲಿಗೆ ನಾವು ಸೂಜಿ ಅನ್ನೋದು ಸುಚ್ಚಬೇಕಾದ್ರೆ ಮುಂಚೆನೇ ನೀಡಲ್ಗೆ ನಾವು ಬೀಡ್ಸನ್ನು ಪೋಣಿಸ್ಕೋಬೇಕು. ಅದಾದಮೇಲೆ ನಾವು ದಾರನನ್ನು ಇನ್ಸರ್ಟ್ ಮಾಡಿ ಅಗೇನ್ ಆಪೋಸಿಟ್ ಡೈರೆಕ್ಷನಿಂದ ಬರಬೇಕಾದ್ರೆ ಬೀಡಿಂದ ಹೊರಗಡೆ ಅನ್ನೋದನ್ನ ತಗೊಬರಬೇಕು. ಸೊ ಇಲ್ಲಿಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ದಾರನನ್ನು ಕಟ್ ಮಾಡಿಕೊಂಡು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ.
ಈಗ ನೋಡಿ 157 ದಾರನ ಅದನ್ನ ರೆಡಿ ಮಾಡಿಟ್ಟೈತೆ, ಅದು ಕುಚ್ಚು ಕಟ್ಟೋದಕ್ಕೆ ಸರಿಯಾಗಿರುತ್ತೆ. ಸೊ ಒಂದು ಕಲರ್ ಆದ ನಂತರ ಒಂದು ಕಲರ್ ಆ ಥರ ಮಾಡ್ತಾಯಿದ್ದೀನಿ ನಾನು. ಬೇಕು ಅಂದರೆ ನೀವು ಸಿಂಗಲ್ ಕಲರ್ ಯೂಸ್ ಮಾಡ್ಬೋದು. ಸೊ 2 ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಸೊ ಗ್ರೀನ್ ಆಗಿದೆ. ಸೊ ಗ್ರೀನ್ ಆದಮೇಲೆ ಈಗ ನೆಕ್ಸ್ಟ್ ಕಲರ್ ಆದಂಥ ಆರೆಂಜ್ ಅನ್ನೋದನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಸೊ ಮೊದಲೇ ಹೇಳಿದ್ನಲ್ಲ, ನಾಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ದಾರನ ಬಿಟ್ಟೆ ನಾಟ್ ಮಾಡಿದ್ದೀನಿ ಅಂತ. ಯಾಕೆ ಅಂದರೆ ನಾವೇನು ಶಾರ್ಪ್ ಏಜ್ ಮಾಡಿರ್ತೀವಲ್ಲ 150 ಸ್ಟಾರ್ಸ್ ಅನ್ನೋದು ರೆಡಿ ಮಾಡಿ, ಆ ಶಾರ್ಪ್ ಏಜ್ ಅನ್ನೋದನ್ನ ನಾವು ಈ ಒಂದು ಗ್ಯಾಪಲ್ಲಿ ಇನ್ಸೆಟ್ ಮಾಡ್ತಾನೆ ಕುಚ್ಚನ್ನೋದನ್ನ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಬೀಡ್ ಫುಲ್ಲಾಗಿ ಎಷ್ಟಿರುತ್ತೋ ಅಷ್ಟೇ ಡಿಸ್ಟೆನ್ಸ್ಗೆ ಲಾಕ್ ಅನ್ನೋದನ್ನ ಮಾಡಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದನ್ನ ಬಿಟ್ಟು, ಅಂದರೆ ಈ ಒಂದು ಗಮ್ಮಾಕಿರೋ ಪ್ಲೇಸ್ ಹೋಗೋಷ್ಟು ದಾರಿ ಅನ್ನೋದನ್ನ ಬಿಟ್ಟು ಲಾಕ್ ಅನ್ನೋದನ್ನ ಮಾಡಿದ್ದೆ. ಸೊ ಅದಕ್ಕೋಸ್ಕರನೇ ಈಗ ನೋಡಿ ಒಂದು ಜರಿ ಥ್ರೆಡ್ಡಿಂದ ನಾವು 4 ರಿಂದ 5 ಸರಿ ದಾರನ ಸುತ್ತಕೊಂಡು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಸೊ ಜರಿ ಥ್ರೆಡ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ, ಅದು ಗೋಲ್ಡ್ ಕಲರ್ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಬಾರ್ಡರಲ್ಲಿ ಅಲ್ಲಲ್ಲೇ ಜರಿ ಫಿನಿಶಿಂಗ್ ಗೋಲ್ಡ್ ಕಲರ್ ಇರೋದಕ್ಕೋಸ್ಕರ ನಾವಿಲ್ಲಿ ಜರಿ ಥ್ರೆಡ್ ಅನ್ನೋದನ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ನೀವಿಲ್ಲಿ ಜರಿ ಥ್ರೆಡ್ಡೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಈಗ ನಾನಿಲ್ಲಿ ಆರೆಂಜ್ ಕಲರ್ ಟ್ಯಾಸಲ್ಸ್ನ ಮಾಡ್ತಾಯಿದ್ದೀನಿ ಅಂದರೆ, ಇವನ್ ನೀವು ಲಾಕ್ ಮಾಡಬೇಕಾದ್ರೆ ಗ್ರೀನ್ ಕಲರ್ ಲಾಕ್ ಅನ್ನೋದನ್ನ ಗ್ರೀನ್ ಕಲರಲ್ಲಿ ಅಂದರೆ ಅಪೋಸಿಟ್ ಕಲರ್ ಇದೆಯಲ್ಲ ಆ ಕಲರಲ್ಲಿ ಕೂಡ ನೀವು ಈ ಥರ ಲಾಕ್ ಅನ್ನೋದನ್ನ ಸುತ್ತಕೊಂಡು ಟ್ಯಾಸಲ್ಸ್ ಅನ್ನೋದನ್ನ ಕಟ್ಕೋಬೋದು. ಅದೇ ಥರನೇ ಗ್ರೀನ್ ಪ್ಲೇಸಲ್ಲಿ ಬಂದುಬಿಟ್ಟು ಗ್ರೀನ್ ಕುಚ್ಚನ್ನೋದನ್ನ ಕಟ್ಟಬೇಕಾದ್ರೆ ಆರೆಂಜ್ ಕಲರಿಂದ ಲಾಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಅದು ನೋಡೋದಕ್ಕೆ ಇನ್ನೂ ಚೆನ್ನಾಗೇ ಇರುತ್ತೆ. ಇಲ್ಲ ಅಂದರೆ ಆರೆಂಜಿಗೆ ಆರೆಂಜೇ, ಗ್ರೀನ್ಗೆ ಗ್ರೀನ್ ಕಲರೇ ಅಂತ ಹೇಳಿ ಈ ಥರ ಕುಚ್ಚನ್ನೋದನ್ನ ಕಟ್ಕೋಬೋದು ನೀವು. ಅದು ಕೂಡ ನೋಡೋದಕ್ಕೆ ಚೆನ್ನಾಗೇ ಕಾಣಿಸುತ್ತೆ. ಸೊ ಫಿನಿಶಿಂಗ್ ಗೋಲ್ಡ್ ಕಲರ್ ಇದೆ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಜರಿ ಗೋಲ್ಡ್ ಅನ್ನೋದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಜರಿಯಲ್ಲೇ ಬೇರೆ ಥರ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ನೋಡಿಕೊಂಡು ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಆರೆಂಜ್ ಮುಗೀತು. ಸೊ ಆರೆಂಜ್ ಮುಗಿದ ನಂತರ ನೆಕ್ಸ್ಟ್ ಗ್ರೀನ್ ಅಲ್ವಾ. ಸೊ ಗ್ರೀನ್ ಅನ್ನೋದನ್ನ ನಾನು ಈ ಥರ ದಾರ ಅನ್ನೋದನ್ನ ಮಧ್ಯಕ್ಕೆ ಮಾಡಿ ಸೆಂಟರ್ ನಾವೇನು ಗಮ್ಮಕ್ಕೆ ಪೇಸ್ಟ್ ಮಾಡಿರ್ತೀವಲ್ಲ ಆ ಶಾರ್ಪ್ ಎಡ್ಜ್ ಅನ್ನೋದನ್ನ ಬಿಟ್ಟು ಹೊರಗಡೆ ತೆಗಿತೀನಿ. ಸೊ ನಾನು ಇಲ್ಲಿಗೆ 6 ಎಳೆ ದಾರ ಅನ್ನೋದನ್ನ ಇನ್ಸೆಟ್ ಮಾಡಿದ್ದಲ್ವ, ಬೀಡ್ ಇನ್ಸೆಟ್ ಮಾಡಿದ್ದಕ್ಕೆ. ಸೊ 6 ಎಳೆ ಅನ್ನೋದನ್ನ ಡಬಲ್ ಮಾಡಿದ್ದೀನಿ ಅಂದರೆ ನನಗೆ 12 ಸ್ಟ್ಯಾಂಡ್ಸ್ ಅನ್ನೋದು ಬರುತ್ತೆ. ಸೊ 12 ಸ್ಟ್ಯಾಂಡ್ಸ್ ಅಂದರೆ ಈ ಥರ ಮಧ್ಯಕ್ಕೆ ಮಾಡಬೇಕಾದ್ರೆ 6 ಆಗಿ ನಾವು ಸಪ್ರೇಟ್ ಮಾಡಿಕೊಂಡು ಮಧ್ಯಕ್ಕೆ ನಾವೇನು ಗಮ್ ಅನ್ನೋದನ್ನ ಹಾಕಿ ಪೇಸ್ಟ್ ಮಾಡಿ ಎಡ್ಜ್ ಅನ್ನೋದನ್ನ ರೆಡಿ ಮಾಡಿರ್ತೀವಲ್ಲ ಆ ಎಡ್ಜ್ ಅನ್ನೋದನ್ನ ಪೋಣಿಸ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಆ ಥರ ಮಾಡೋದು ಕಷ್ಟ ಅನಿಸುತ್ತೆ ಅಂದರೆ ಬೇಕಾದರೆ ನೀವು ಅಂದರೆ ನೀಡಲ್ಲು ಸೂಜಿ ಇದೆಯಲ್ವ, ಸೂಜಿಯಲ್ಲಿ ದೊಡ್ಡ ಐ ಇರೋ ಅಂಥದ್ದನ್ನು ಚೂಸ್ ಮಾಡಿ ಅದಕ್ಕೆ ನೀವು ಈ ಥರ 150 ಸ್ಟ್ಯಾಂಡ್ಸ್ ಅನ್ನೋದನ್ನ ರೆಡಿ ಮಾಡಿ ಅದಕ್ಕೆ ಪೋಣಿಸ್ಕೊಂಡು ಡೈರೆಕ್ಟಾಗಿ ಸೂಜಿಯಿಂದ ನೀವು ಬೇಕಾದರೆ ಕೂಡ ಮಾಡ್ಕೋಬೋದು. ನಿಮಗೆ ಕಷ್ಟ ಆಯಿತು ಅಂದರೆ ನಾನು ನಿಮಗೆ ಆಪ್ಷನ್ ಅನ್ನೋದನ್ನ ಕೊಟ್ಟಿರೋದು. ಸೊ ಕಷ್ಟ ಆಯಿತು ಅನ್ನೋರು ಮಾತ್ರ ಅದನ್ನು ಯೂಸ್ ಮಾಡಿ, ಇಲ್ಲ ಅಂದರೆ ಈ ಥರ ಮೆಥಡನ್ನೇ ಫಾಲೋ ಮಾಡಿ, ಬೇಗ ಕೆಲಸ ಅನ್ನೋದು ಮುಗಿಯುತ್ತೆ. ಸೊ ಇಲ್ಲಿಗೂ ಅಷ್ಟೇ ಒಂದು 5 ರಿಂದ 6 ಸರಿ ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅನ್ನೋದನ್ನ ಮಾಡ್ಕೊಂಡು ಅದು ಎಷ್ಟಕ್ಕೆ ಬೇಕೋ ನಮಗೆ 1 or 1.5 ಇಂಚು ಈ ಥರ ಬೀಡ್ ಅನ್ನೋದನ್ನ ಪೋಣಿಸಿ ನಾವು ಮಾಡಿದ್ದೀವಿ ಅಂದರೆ ಖಂಡಿತ ನೀವು 1 ಇಂಚ್ ಮೇಲೇ ಟ್ಯಾಸಲ್ಸ್ ಅನ್ನೋದನ್ನ ಕಟ್ಟಬೇಕಾಗುತ್ತೆ. ಆಗ ಮಾತ್ರ ನೋಡೋದಕ್ಕೆ ಸ್ವಲ್ಪ ನೋಡೋಕ್ಕೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಬೇಬಿ ಕುಚ್ ಅಂತ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಅಷ್ಟೊಂದು ಹೈಲೈಟಾಗಿ ಕಾಣಿಸೋದಿಲ್ಲ. ಸೊ ಬಿಟ್ಟಿರೋ ದೂರಕ್ಕೂ ಮತ್ತು ನಾವು ಕಟ್ಟಿರೋ ಕುಚ್ಚಿಗೂ ಕರೆಕ್ಟಾಗಿ ಆ್ಯಪ್ಟಾಗಿರೋವಂಥದ್ದು ಇದು. ಸೊ ಅದಕ್ಕೋಸ್ಕರನೇ. ಸೊ ನೋಡಿ ಮುಗ್ದಿತ್ತು ಇಷ್ಟೇ. ತುಂಬ ಈಸಿ ಅಂದರೆ ಈಸಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ತುಂಬ ಈಸಿ ಇದೆ ಅಂತ. ಸೊ ಇದಕ್ಕೆ ನೀವು ಮ್ಯಾಕ್ಸಿಮಮ್ ಅಂದರೆ 1 hour ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಇದಕ್ಕೆ ಬಂದುಬಿಟ್ಟು ಹೇಗಿಲ್ಲ ಅಂದರೆ ನೀವು 350ವರೆಗೂ ಚಾರ್ಜ್ ಅನ್ನೋದನ್ನ ಮಾಡ್ಬೋದು. ಸೊ ಗಾಯ್ಸ್, ಇದು ಬಂದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.